ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ. ಈ ಒಂದು ಗೆಲುವಿನ ಹಿಂದೆ ಬಾಗಲಕೋಟೆ ಜಿಲ್ಲೆಯ ನಾಯಕರು, ಶಾಸಕರು, ಅದೇ ರೀತಿಯಾಗಿ ಕಾಂಗ್ರೆಸ್ನ ನಾಯಕಿಯಾಗಿರುವಂತಹ ವೀಣಾ ಕಾಶಪ್ಪನವರು ಕೂಡ ಸತತವಾಗಿ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿ ಅಭ್ಯರ್ಥಿಯ ಗೆಲುವಿನ ಪರವಾಗಿ ಒಂದಿಷ್ಟು ಕೆಲಸವನ್ನು ಮಾಡಿದ್ರು. ಸದ್ಯ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವೀಣಾ ಕಾಶಪ್ಪನವರು ಇದ್ದಾರೆ. ಮೇಡಮ್, ಬಾಗಲಕೋಟೆ ಕ್ಷೇತ್ರದಲ್ಲಿ ಈ ಒಂದು ಸರ್ಕಾರಕ್ಕೆ ಬಹಳಷ್ಟು ಪ್ರತಿಷ್ಠಿತಂತಹ ಕ್ಷೇತ್ರ, ಯಾವ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಿ? ಇವತ್ತಿನ ಒಂದು ಏನು ಚುನಾವಣೆ ಪ್ರಚಾರದ ಒಂದು ಘೋಷಣೆ ಆಯಿತು, ಅಂದಿನ ದಿನದಿಂದನೇ ಸಾಕಷ್ಟು ಉತ್ಸಾಹದಿಂದ ಎಲ್ಲ ಕಾರ್ಯಕರ್ತರಾಗಿರ್ಬೋದು, ನಮ್ಮ ನಾಯಕರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಸಚಿವರಾಗಿರ್ಬೋದು, ಸತೀಶ್ ಅಣ್ಣ ಜಾರಕಿಹೊಳಿಯವರಾಗಿರ್ಬೋದು, ಬಹಳಷ್ಟು ಉತ್ಸಾಹದಿಂದ ಪ್ರಾರಂಭದಿಂದಲೇ ಒಂದು ಕೆಲಸವನ್ನ ಪ್ರಾರಂಭಿಸಿದ್ವಿ. ಜೊತೆಗೆ ಇದು ಒಗ್ಗಟ್ಟಿನ ಮಂತ್ರದ ಜಪವಾಗಿ ಇವತ್ತಿನ ಫಲಿತಾಂಶ ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಲ್ಲ ನಾಯಕರಾಗಿರ್ಬೋದು, ಸಚಿವರಾಗಿರ್ಬೋದು, ಜೊತೆಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇವತ್ತು ತಾವೇ ಚುನಾವಣೆಗೆ ನಿಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬರು ಗ್ರಾಮೀಣ ಪ್ರದೇಶದಿಂದ ಇವತ್ತು ನಗರ ಪ್ರದೇಶದವರೆಗೂ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ ನಮ್ಮ ಕಾರ್ಯಕರ್ತರು. ಪ್ರತಿಯೊಬ್ಬರು ಕೂಡ ಪರಿಶ್ರಮದ ಫಲವಾಗಿ ಇವತ್ತು ನಾವು ಚುನಾವಣೆಯನ್ನು 21,868 ಮತಗಳಲ್ಲಿ ನಾವು ಇವತ್ತು ಗೆದ್ದಿದ್ದೀವಿ ಅಂತಂದ್ರೆ ಇದೆಲ್ಲ ಒಂದು ಕ್ರೆಡಿಟ್ ನಮ್ಮ ಮತದಾರರ ಪ್ರಭುಗಳಿಗೆ ಹಾಗೂ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹಾಗೂ ನಮ್ಮ ಇದರಲ್ಲಿ ಬಹಳ ಮುಖ್ಯವಾದಂಥ ಪರಿಶ್ರಮ ಇದ್ದಂಥದ್ದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಜಾರಕಿಹೊಳಿ ಸರ್ಗೆ ಸಲ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಮೇಡಮ್, ಈ ಹಿಂದಿನ ಫಲಿತಾಂಶಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಇಂತಹ ದೊಡ್ಡ ಪ್ರಮಾಣದ ಗೆಲುವು ಕಾಂಗ್ರೆಸ್ ಎಂದೂ ಕೂಡ ಸಿಕ್ಕಿರಲಿಲ್ಲ. ಈ ಒಂದು ಪರ್ಟಿಕ್ಯುಲರ್ ಈ ಚುನಾವಣೆಯಲ್ಲಿ ಯಾವೆಲ್ಲ ಅಂಶಗಳು ಪ್ಲಸ್ ಆಯಿತು ಅಂತ, ಗ್ಯಾರಂಟಿ ಯೋಜನೆ ಆಗಿರ್ಬೋದು, ಇದರ ಸೇರಿದಂತೆ ಯಾವ್ಯಾವ ಅಂಶಗಳು ಇಲ್ಲಿ ಪ್ಲಸ್ ಆಯಿತು ಅಂತ? ಇವತ್ತು ಎಲ್ಲ ಅಂಶಗಳು ಕೂಡ ಇಲ್ಲಿ ನಾನು ಹೇಳಿದೆ, ಮೊದಲನೇದಾಗಿ ಚುನಾವಣೆ ಪ್ರಾರಂಭದಿಂದನೂ ಬಹಳ ಉತ್ಸಾಹದಿಂದ ಪಾಲ್ಗೊಂಡದ್ದಾಗಿರ್ಬೋದು, ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಇದರಲ್ಲಿ ಪಾಲ್ಗೊಳ್ಳುವಿಕೆ ಆಗಿರ್ಬೋದು, ಜೊತೆಗೆ ಇವತ್ತು ಸಮುದಾಯದ ವಾರು ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಆ ಸಮುದಾಯದ ಮುಖ್ಯಸ್ಥರಿಗೆ ಕೊಟ್ಟಂತ ಜವಾಬ್ದಾರಿಗಳಾಗಿರ್ಬೋದು, ಜೊತೆಗೆ ಇವತ್ತು ಎಲ್ಲ ಒಂದು ಪಕ್ಷದ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಸಚಿವರು ಹಾಗೂ ಶಾಸಕರ ಒಗ್ಗಟ್ಟಿನ ಪರಿಣಾಮ ಆಗಿರ್ಬೋದು, ಜೊತೆಗೂ ಎಲ್ಲ ಕ್ರೋಢೀಕರಣಗೊಂಡು HY ಮೇಟಿ ಸಾಹೇಬರು ತಮ್ಮ ಅವಧಿಯಲ್ಲಿ ಮಾಡಿದಂಥ ಕೆಲಸಗಳು ಹಾಗೂ ಜನರ ಜೊತೆಗಿದ್ದಂಥ ಆತ್ಮೀಯತೆ, ಅವರ ಕುಟುಂಬದ ಮೇಲೆ ಇದ್ದಂಥ ಒಂದು ಅಭಿಮಾನ, ಪ್ರೀತಿ ಆಗಿರ್ಬೋದು, ಎಲ್ಲವೂ ಇವತ್ತು ಒಳಪಟ್ಟು ಇವತ್ತು ಮತ್ತೊಮ್ಮೆ ಅವರ ಕುಟುಂಬಕ್ಕೆ ಅವಕಾಶವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಜನರು ಈ ತೀರ್ಪನ್ನು ತಗೊಂಡಿದ್ದಾರೆ. ಜನರಿಗೆ ಮುಂದಿನ ಒಂದು ಅಭಿವೃದ್ಧಿ ಕೆಲಸದ ಪರವಾಗಿ ಜನರು ಇವತ್ತು ತೀರ್ಪನ್ನು ನೀಡಿದ್ದಾರೆ. ಇವತ್ತು ವೈದ್ಯಕೀಯ ಕಾಲೇಜು ಪೂರ್ಣಗೊಳಿಸುವಿಕೆ ಆಗಿರ್ಬೋದು, ಜೊತೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಸಾಕಷ್ಟು ನಗರ ಪ್ರದೇಶದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಮಾನ್ಯ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದವರೇ ಇದ್ರೆ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲ ಜನರು ಇವತ್ತು ವಿಚಾರವನ್ನ ಮಾಡಿ ಪ್ರತಿಯೊಬ್ಬರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಅಭಿಮಾನದಿಂದ, ಆತ್ಮವಿಶ್ವಾಸದಿಂದ ಮತದಾನ ಮಾಡಿದರೆ ಮತದಾರ ಪ್ರಭುಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತೀನಿ. ಇದಿಷ್ಟು ವೀಣಾ ಕಾಶಪ್ಪನವರ ಮಾತುಗಳು. ಇದೀಗ ನಮ್ಮ ಜೊತೆ ಮಹಾದೇವಿ ಮೇಟಿ ಅವರಿದ್ದಾರೆ. ಏನು ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಸಿಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿತ್ತು. ಆ ಒಂದು ವಿಚಾರದಲ್ಲಿ ಪ್ರಮುಖವಾಗಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಪಟ್ಟಣ ಹಿಡಿದುಕೊಂಡು ಸಿಎಂ ವರೆಗೂ ಕೂಡ ಆ ಒಂದು ವಿಚಾರ ಹೋಗಿತ್ತು. ಅವರು ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಹಾದೇವಿ ಮೇಟಿ ಅವರಿದ್ದಾರೆ. ಮೇಡಮ್, ಈಗ ಕೊನೆಗೆ ನಿಮ್ಮ ಸಹೋದರ ಟಿಕೆಟ್ ಸಿಕ್ಕಿದ್ದು ಆಗಿತ್ತು, ಈಗ ಗೆಲುವನ್ನು ದಾಖಲಿಸಿದ್ರು, ಏನ್ ಹೇಳಕ್ಕೆ ಇಷ್ಟ? ಏನಿಲ್ಲ, ಖುಷಿ ಆಗೈತ್ರಿ, ಸಂತೋಷ ಐತಿ. ಎಲ್ಲರೂ ನಮ್ಮ ತಂದೆ ಜಾಗದಲ್ಲಿ ನಿಂತು ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಜಾರಕಿಹೊಳಿ ಸಾಹೇಬರು, ನಮ್ಮ ಜಿಲ್ಲಾದ MLAಗಳು ಎಲ್ಲರೂ ನಿಂತು ನಮ್ಮ ತಂದೆ ಜಾಗದಲ್ಲಿ ನಿಂತು ಅವರು ಇಲ್ಲ ಅನ್ನೋದು ನಮ್ಮ ಕೊರತೆನ ಇದನ್ನ ಮಾಡಿ ಬದಿಗೊತ್ತಿ ಅವರು ಗೆಲುವಿಗೆ ಅವರೇ ಎಲ್ಲರೂ ನಮ್ಮ ಶ್ರಮ ಪಟ್ಟಿದ್ದಕ್ಕೆ ನಾವು ಗೆಲ್ತೀವಿ ಅಂತ ಹೇಳ್ತೀವಿ. ಈಗ ಚುನಾವಣೆಯನ್ನು ಕುಟುಂಬದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಎದುರಿಸಿದ್ರಿ. ಇನ್ನು ಮುಂದೆ ಈ ಕ್ಷೇತ್ರದ ಜನರ ಕೆಲಸ ಕಾರ್ಯಗಳಂತ ಬಂದಂತ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಎಲ್ಲರೂ ಕೂಡ ಜವಾಬ್ದಾರಿ ತಗೊಳ್ಬೇಕಾಗುತ್ತೆ. ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತೀರಿ ಎಲ್ಲರೂ ಕೂಡ್ಕೊಂಡು? ಎಲ್ಲ ನಮ್ಮ ತಂದೆಯವರು ನಡೆಸ್ಕೊಂಡು ಹೋಗ್ತಿದ್ರು, ಅದೇ ತರ ಅವನೇ ನಡೆಸ್ಕೊಂಡು ಹೋಗ್ತಾನ್ರಿ, ಎಲ್ಲ ಮಾಡ್ಕೊಂಡು ಹೋಗ್ತಾನ. ಎಲ್ಲರೂ MLAಗಳು ಸಾಥ್ ಕೊಡ್ತಾರ, ಎಲ್ಲರೂ ಇದನ್ನ ಮಾಡ್ಕೊಂಡು ಹೋಗ್ತಾನ. ಇದಿಷ್ಟು ಮಹಾದೇವಿ ಮೇಟಿಯವರ ಮಾತುಗಳು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಒಂದು ಐತಿಹಾಸಿಕ ಗೆಲುವನ್ನು ಸಾಧಿಸಿದ್ದಾರೆ. ಈ ಒಂದು ಗೆಲುವಿನ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕ ವಿಜಯಾನಂದ್ ಕಾಶಪ್ಪನವರಿದ್ದಾರೆ. ಸರ್, ಈ ಒಂದು ಚುನಾವಣೆ ಸರ್ಕಾರಕ್ಕೆ ಕೂಡ ಪ್ರತಿಷ್ಠಿತಂತಹ ಚುನಾವಣೆ, ಇಲ್ಲಿ ಐತಿಹಾಸಿಕ ಒಂದು ಗೆಲುವನ್ನು ಸಾಧಿಸಿದಿರಿ, ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಇದು ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ನಮ್ಮ ಸರ್ಕಾರದ ಸಾಧನೆಯ ಗೆಲುವು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಏನು 2023ರಲ್ಲಿ ಈ ರಾಜ್ಯದ ಜನತೆಗೆ ನಾವು ಏನು ಭರವಸೆಗಳನ್ನು ಕೊಟ್ಟಿದ್ವಿ, ಏನು ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಅನೇಕ ವಿಚಾರಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಅಂತ ಆ ಮಾಡುವಂಥ ನಿಟ್ಟಿನಲ್ಲಿ ಕಳೆದ 3 ವರ್ಷದಲ್ಲಿ ಇವತ್ತು ನಡೆದಂಥ ಸರ್ಕಾರ ನಮ್ಮದು.
ಆ ನಿಟ್ಟಿನಲ್ಲಿ ಇವತ್ತು ಬಾಗಲಕೋಟೆ ಮತಕ್ಷೇತ್ರದ ಜನತೆ 2023ರಲ್ಲಿ ಸನ್ಮಾನ್ಯ HY ಮೇಟಿ ಅವರಿಗೆ ಗೆಲುವನ್ನು ತಂದುಕೊಟ್ಟಿದ್ರು. ಅವತ್ತಿನ ನಂತರ ಕೇವಲ 5,500 ಮತಗಳಿಂದ ಗೆಲ್ಲುವಂತಾಗಿತ್ತು. ಇವತ್ತಿನ ಗೆಲುವು 22,000 ಮತಗಳು. ಇವತ್ತು ಇಲ್ಲಿ ಕಾಣ್ತಾ ಇದೆ, ಒಂದು ಕಡೆ ಅನುಕಂಪ, ಒಂದು ಕಡೆ ಅಭಿವೃದ್ಧಿ, ಸರ್ಕಾರ, ನಮ್ಮ ನಾಯಕರಾದ ಸಿದ್ದರಾಮಯ್ಯನವರ ಒಂದು ವರ್ಚಸ್ಸು, ಇವತ್ತು ಎಲ್ಲವೂ ಕೂಡ ಇವತ್ತು ವರ್ಕೌಟ್ ಆಗಿದೆ. ಆದ್ರಿಂದ ಇವತ್ತು ಬಾಗಲಕೋಟೆ ಮತಕ್ಷೇತ್ರದ ಜನತೆ ಇವತ್ತು ಗೆಲುವನ್ನು ತಂದು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ಲ ಸಮುದಾಯದ ಜನರಿಗೆ, ಬಾಗಲಕೋಟೆ ಮತಕ್ಷೇತ್ರದ ಸಮಸ್ತ ಜನತೆಗೆ ನಾನು ಪಕ್ಷದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ನಾನು ಪ್ರಸ್ತುತಪಡಿಸ್ತೇನೆ. ಈ ಚುನಾವಣೆಯಲ್ಲಿ ಸಿಎಂ ಅವರ ಆದಿಯಾಗಿ ಹಲವು ನಾಯಕರು ಇಲ್ಲೇ ಬೀಡ್ಬಿಟ್ಟದ್ರಿಂದಾಗಿ ಬಿಜೆಪಿ ಅವರು ಕೆಲವೊಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಸರ್ಕಾರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಹಣದ ಮೂಲಕ ಈ ಚುನಾವಣೆ ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ಆರೋಪಗಳನ್ನ ಮಾಡ್ತಾ ಇದ್ರು. ಅವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ? ನೋಡ್ರಿ, ನಮ್ಮ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬರೇ ಬಂದಿದ್ದಿಲ್ಲ. ಅವರು 3 ಜನ ಮಾಜಿ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದ್ರಲ್ಲ, ಮತ್ತು ಕೆಲವಷ್ಟು ಜನ ಸ್ವಯಂ ಘೋಷಿತ ಪಕ್ಷದಿಂದ ಉಚ್ಚಾಟನೆ ಆದವ್ರನ್ನ ಕರ್ಕೊಂಡು ಬಂದು ಸೋಲಿನ ಭೀತಿಯಿಂದ ಕೆಲಸ ಮಾಡಿದ್ರಲ್ಲ. 3 ಜನ ಮುಖ್ಯಮಂತ್ರಿ ಬಂದ್ರೆ ಏನಾಯ್ತು ಫಲಿತಾಂಶ? ಅದನ್ನ ಅರ್ಥ ಮಾಡ್ಕೋಬೇಕು. ಜನರು ಭಾರತ ದೇಶದಲ್ಲಿ ನಾವು ಇದೀವಿ ಅನ್ನೋದು ಅರಿವಿದೆ ಜನರಿಗೆ. ಜಾತ್ಯತೀತ ರಾಷ್ಟ್ರದಲ್ಲಿ ನಾವು ಬಾಳ್ತಾ ಇದ್ದೀವಿ. ಆ ಜಾತ್ಯತೀತ ರಾಷ್ಟ್ರದ ತಳಹಾದಿ ಮೇಲೆ ನಾವು ನಡಿಬೇಕು. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅನಿಸಿಕೊಂಡಿರುವಂಥದ್ದು. ಏನು ಒಂದೇ ಜನಾಂಗದ ತೋಟ ಅಲ್ಲ ಇದು. ಇವತ್ತೇನು ಒಂದೇ ಜನಾಂಗದ ತೋಟ ಅಂತ ಮಾಡಕ್ ಕೊಟ್ಟಿದ್ದಾರಲ್ಲ ಇವರು, ಅದು ಎಂದೆಂದೂ ಸಾಧ್ಯ ಇಲ್ಲ. ಈಗಾಗಲೇ ಅನೇಕ ಬಾರಿ ಅವರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ರಾಜ್ಯದ ಜನತೆ. ಯಾವತ್ತೂ ಈ ಭಾರತೀಯ ಜನತಾ ಪಕ್ಷದವರಿಗೆ ನಿಶ್ಚಲ ಬಹುಮತವನ್ನು ಕೊಟ್ಟರು ಈ ರಾಜ್ಯದಲ್ಲಿ? ಒಂದು ಸರಿಯಾದರೂ ಗೆದ್ರ? ಇನ್ನೂ ಗೆಲ್ಲಕ್ಕಾಗಿಲ್ಲ. ಅದನ್ನು ಅರಿವಿಟ್ಕೊಂಡು ಮಾತಾಡಬೇಕು. ಸ್ವಯಂ ಘೋಷಿತ ನಾಯಕರನ್ನ ಕರ್ಕೊಂಡು ಬಂದು ತಾವೇ, ಅದಕ್ಕೆ ನಾನು ಹೇಳಿದ್ದೆ, ಅವ್ರನ್ನ ಕರ್ಕೊಂಡು ಬಂದಿದ್ದೆಲ್ಲ ಸೋಲಿಸೋದಕ್ಕೆ ಕರ್ಕೊಂಡ್ ಬಂದಾರ, ಚರಂತಿ ಮಠ ಅವ್ರನ್ನ ಗೆಲ್ಸೋದಕ್ಕಲ್ಲ ಅನ್ನೋ ಮಾತನ್ನು. ಕೊನೆ ಹಂತದೊಳಗಡೆ ಯತ್ನಾಳ್ ಅವ್ರನ್ನ ಕರ್ಕೊಂಡ್ ಬಂದಿಲ್ಲಿ ಪ್ರಚಾರ ಮಾಡಿಸಿದ್ರು ಸರ್. ಆ ಟೈಮ್ನೊಳಗಡೆ ನೇರವಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡುವಂತದ್ದು, ಸಿಎಂ ಅವ್ರನ್ನ ಟಾರ್ಗೆಟ್ ಮಾಡುವಂತದ್ದು, ಕೆಲವೊಂದಿಷ್ಟು ಕೋಮುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಮಾತಾಡುವಂತದ್ದೆಲ್ಲ ಆಯ್ತು. ಆ ಎಲ್ಲ ಆರೋಪಗಳ ಬಗ್ಗೆ ಏನ್ ಹೇಳ್ತೀವಿ? ನೋಡಿ, ಅದಕ್ಕೆ ಹೇಳಿದೆ ನಾನು, ಚುನಾವಣೆ ಪ್ರಚಾರದಲ್ಲಿ ನಾನು ಉತ್ತರ ಕೊಟ್ಟೆ ಅವ್ರಿಗೆ. ಅದು ಗೊಡ್ಡೆಮ್ಮಿ, ಅದು ಹಿಂಡದು ಅಲ್ಲ, ಈಯದು ಅಲ್ಲ, ಎಲ್ಲ ಬಂದಾಗಿಂದ ಕರ್ಕೊಂಡು ಬಂದಾರ. ಅದನ್ನ ಅದಕ್ಕೆ ಸುಮ್ಮನೆ ತಾನೇ ಒದರ್ಕೊಂತಾರೆ, ಹೇಳತ್ತದು. ಅದು ಒದರಿ ಸಾಯೋದು ಗ್ಯಾರಂಟಿ. ಅದಕ್ಕೆ ಅವ್ರಿಗೆ ಮಂದಿಗೆ ಹೇಳ್ತಾರೆ, ನಾವು CC ಪಾಟೀಲ್ ಹೇಳ್ತಿರ್ತಾರೆ, 28ಕ್ಕೆ ನೋಡೋಣ, 28ಕ್ಕೆ ನೋಡೋಣ. ಇವತ್ತು ಸಮುದಾಯದ ಆಧಾರದ ಮೇಲೆ ಇವರು ಮಾತಾಡುವಂಥದ್ದು ಎಷ್ಟು ಸರಿ? ಒಂದು ಸಮುದಾಯದ ದ್ವೇಷಿಸುವಂಥದ್ದು ಇದು ಸರಿನಾ? ಅದಕ್ಕೆ ಜನರು ಉತ್ತರ ಕೊಟ್ಟಿದ್ದಾರೆ. ಇನ್ನು ಮುಂದೆ ಅವ್ರ ಕ್ಷೇತ್ರದಲ್ಲಿ ಉತ್ತರ ಕೊಡ್ತಾರೆ 28ಕ್ಕೆ. ಇವತ್ತು ನಮ್ಮ ದಾವಣಗೆರೆ ಮತ್ತು ಬಾಗಲಕೋಟೆ ಇವತ್ತು ಗೆಲುವು 28ರ ಒಂದು ದಿಕ್ಸೂಚಿ. ಇದು ಬಿಜೆಪಿಯವರು ಅರ್ಥ ಮಾಡ್ಕೋಬೇಕು. 28ಕ್ಕೂ ಕೂಡ ತಮ್ಮನ್ನು ಮನೆಗೆ ಕಳಿಸೋದು ಗ್ಯಾರಂಟಿ ಅನ್ನೋ ಮಾತನ್ನು. ಇದಿಷ್ಟು ವಿಜಯಾನಂದ್ ಕಾಶಪ್ಪನವರ ಮಾತುಗಳು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.